ಮಧುಶ್ರೀ ಒಂದು ವಿಚಾರ ಅಂತಂದರೆ ಬಾಣಂತಿಯರಲ್ಲ ಇವರು ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಬಂದಂಥವ್ರು. ಹಾಗಾಗಿ ಮಕ್ಕಳು ಹೌದು ಒಂದು 2 ತಿಂಗಳು 3 ತಿಂಗಳು ಮಕ್ಕಳು, ಬಟ್ ಆದರೂ ಆ ಥರ ಪಬ್ಲಿಕ್ಕಲ್ಲಿ ಬಂದು ಒಂದು ಜೋಳಿಗೆಯನ್ನು ಕಟ್ಟಿ 10 ಮಕ್ಕಳನ್ನ ಒಟ್ಟಿಗೆ ಕೂಡಿಸ್ತಾರೆ ಅಂತ ಅಂದರೆ ಆ ಮಕ್ಕಳು ಮೈ ನೀವು ನೋಡ್ಬೋದು ಇತ್ತೆಲ್ಲ ಬೊಬ್ಬೆ ಇದ್ದಿದ್ದಾವೆ. ಅಂದರೆ ಅಷ್ಟು ಅವ್ಯವಸ್ಥೆ ಇದೆ ಅಲ್ಲಿ. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ, ಅಲ್ಲಿನ ನಿರ್ವಹಣೆ ಮಾಡ್ತಾ ಇರುವಂಥವ್ರು ಇಡೀ ತಾಲೂಕಿಗೆ ಒಂದಿದೆ ಅಂತೇನೋ ಹೇಳ್ತಾ ಇದ್ದಾರಂತೆ. 30 ಬಾಣಂತಿಯರಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡೋಕ್ಕೆ ಅವಕಾಶ ಇದೆ. ಒಂದು ಕಡೆ ನೋಡಿ ರಾಜ್ಯ ಸರ್ಕಾರ ಅಥವಾ ನಮ್ಮ ಆರೋಗ್ಯ ವ್ಯವಸ್ಥೆ ಸಂತಾನಹರಣ ಚಿಕಿತ್ಸೆ ಮಾಡ್ಕೊಳ್ಳಿ ಅಂತೇಳಿ ಅವರನ್ನು ಪ್ರೇರೇಪಿಸುವಂಥ ಪ್ರಯತ್ನ ಮಾಡ್ತಾರೆ. ಇನ್ನೊಂದು ಕಡೆ ಆಯ್ತಪ್ಪ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಹೋಗೋಣ ಅಂತ ಅಂದರೆ ಅಲ್ಲಿ ವ್ಯವಸ್ಥೆನೇ ಇಲ್ಲ ಸರಿಯಾಗಿ. ಇದು ಇವರು ಉದ್ದೇಶ ಏನಿದೆ ಅದು ಹೆಂಗೆ ಇವರು ಈಡೇರಿಸುವಂಥ ನಿಟ್ಟಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದಕ್ಕೆ ಒಂದು ಹಿಡಿದಂಥ ಕೈಗನ್ನಡಿ. ಹೌದು ಅವರೇನು ಈಗ ಹುಟ್ಟಿದಂಥ ಮಕ್ಕಳಲ್ಲ, ಬಟ್ ಆದರೂ ಕೂಡ ಪುಟ್ಟ ಮಕ್ಕಳನ್ನು ಕರ್ಕೊಂಡೋಗಿ ಈ ರೀತಿ ಜೋಳಿಗೆಲ್ಲ ಹಾಕಿ ಇಷ್ಟೆಲ್ಲ ಅವಾಂತರಗಳು ಮಾಡ್ತಾ ಇದ್ದಾರೆ ಅಂತಂದರೆ ಏನೋ ವ್ಯವಸ್ಥೆ ಇದು. ಮಾತನಾಡಿದ್ದಾರೆ ಪ್ರಸೂತಿ ಕೇಂದ್ರದ ವೈದ್ಯಾಧಿಕಾರಿ, ಬನ್ನಿ ಕೇಳೋಣ. ಹೆರಿಗೆ ಆದ ನಂತರ ನಾರ್ಮಲ್ ಹೆರಿಗೆ ಸಹಜ ಹೆರಿಗೆ ಆದ ನಂತರ ಸುಮಾರು 42 ದಿನದೊಳಗೆಯಿಂದ ಅಥವಾ ಅದರೊಳಗೆ 6 ಮಂತ್ಸ್ ಅಪ್ ಟು 1 ಇಯರ್ 2 ಇಯರ್ಸ್ ಆದ್ರೂ ಸಹ ಬಂದು ಇಲ್ಲಿ ಫಲಾನುಭವಿಗಳು ಸರ್ಜರಿ ಮಾಡಿಸ್ಕೋತಾರೆ. ಇದಕ್ಕೆ ಪ್ರೀ ಅನೆಸ್ಥೆಟಿಕ್ ಚೆಕಪ್ಗೆ ಅಂತೆಲ್ಲ ನಾವು ಒಳಗಡೆ ಎಲ್ಲ ವ್ಯವಸ್ಥೆ ಮಾಡಿರ್ತೀವಿ. ಈಗ ಬಂದಿರೋವಂಥ ಸಮಸ್ಯೆ ಏನು, ಅದು ಈ ತಿಂಗಳಿಂದನೇ ಸುಮಾರು ಬಿಸಿಲು ಜಾಸ್ತಿ ಆಗ್ತಾ ಇರೋದ್ರಿಂದ ರಾಯಚೂರಲ್ಲಿ ನಾವು ಹೊರಗಡೆ ನೆರಳಲ್ಲಿ ಮಕ್ಕಳನ್ನ ಇರಿಸೋ ವ್ಯವಸ್ಥೆ ಮಾಡಬೇಕು. ಇದು ಆಲ್ರೆಡಿ ನಾವು ನಮ್ಮ ತಾಲೂಕಾ ಪ್ರಭಾರಿ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ್ದೀವಿ. 4ನೇ ಬುಧವಾರದಲ್ಲಿ ಮಾಡ್ತಾ ಇರುವಂಥ ಕ್ಯಾಂಪಿಗೆ ನಾವೊಂದು ಶಾಮಿಯಾನದೊಂದು ವ್ಯವಸ್ಥೆ ಮಾಡಿ ಸುಸಜ್ಜಿತವಾಗಿ ಅವರಿಗೆ ನೆರಳಿನಲ್ಲೇ ಕೂಡಿಸೋವಂಥ ವ್ಯವಸ್ಥೆ ಮಾಡ್ತೀವಿ. ಈಗ ಸದ್ಯಕ್ಕೆ ನಾವೇನು ಮಾಡಿದ್ದೀವಿ ಅಂತಂದರೆ ಪೋಸ್ಟ್ ಆಪರೇಟಿವ್ ವಾರ್ಡ್ ಖಾಲಿ ಇರೋದ್ರಿಂದ ಅಲ್ಲಿರೋವಂಥ ಬೆಡ್ಗಳಿಗೆ ಸುಮಾರು 10 ಮಕ್ಕಳು ಮಾತ್ರ ಅವ್ರ ಜೊತೆ ಬಂದಿರೋವಂಥ ಅಟೆಂಡರ್ಗಳಿಗೆ ಪೂರ್ವ ವ್ಯವಸ್ಥೆ ಮಾಡಿದ್ದೀವಿ. ಇಲ್ದಿದ್ರೆ ರೇನಿ ಸೀಸನ್ ಆಯಿತು, ಮಳೆಗಾಲದಲ್ಲೂ ಸಹ ಇದು ಸಮಸ್ಯೆ ಇರೋದೆ. ಅದಕ್ಕೆ ನಾವೇನು ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಬರುವಂಥ ಫಲಾನುಭವಿಗಳಿಗೆ ಅಟೆಂಡರ್ಸಿಗೆ ಮೇಲ್ ಅಟೆಂಡರ್ಸಿಗೆ ಹೊರ ಕೂರಿಸ್ತೀವಿ. ಬರುವಂಥ